ಬರೀ ಕತ್ತಿ ಕೊಟ್ಟಿರೋದು ಗದೆ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿದ್ರೆ ಕಿರೀಟ ಯಾರಿಟ್ರು ಅಂತ ನೋಡಿ. ಎಲ್ಲೋ ಪಾಪ ಆಕೆ ಹತ್ರ ಅದು ಫೋಟೋ ಅವೈಲೇಬಲ್ ಇಲ್ಲ ಅನ್ಸುತ್ತೆ. ಅದೇ ಸೇಮ್ ಫೋಟೋಸ್ಗಳು ಅದೇ ಜಾಗದಲ್ಲಿ ಆಕೆನೂ ಇರೋ ಫೋಟೋಸ್ಗಳನ್ನ ನಾನೇ ಕೊಡ್ತೀನಿ. ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಆಗಿ ತೋರಿಸ್ತಾ ಇರೋದು? ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಮಾಡ್ತಿದ್ದಾಳೆ ಯಾಕೆ? ಇದರಿಂದ ಏನಿದೆ ಉದ್ದೇಶ ನೀವುಗಳೇ ಅರ್ಥ ಮಾಡ್ಕೊಳ್ಳಿ. ಗಣ್ಯ ವ್ಯಕ್ತಿಗಳಿಂದ ಆಕೆಗೆ ಏನ್ ಲಾಭ ಅಂತಂದ್ರೆ, ಗಣ್ಯ ವ್ಯಕ್ತಿಗಳಿಗೆ ಶೋರೂಮ್ ತೋರ್ಸೋದು, ನನ್ನ ಬ್ಯಾಂಕ್ ಇದೆ ಅಂತ ತೋರ್ಸೋದು, ನಿಮ್ ದುಡ್ಡು ತಗೊಬಂದು ಇಲ್ಲಿಡಿ, ನಾವು ಸಹಾಯ ಮಾಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ನಾವು ಇಷ್ಟು ಕೊಡ್ತೀವಿ, ನಿಮ್ ಬ್ಲ್ಯಾಕ್ ಮನಿನ ವೈಟ್ ಮಾಡ್ತೀವಿ ಅಂತ ಹೇಳೋದು ಇದೇ ಅವ್ರ ಕೆಲಸ. ಅವ್ರು ಓಂಕಾರ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಬ್ಯಾಂಕ್ ಓಪನ್ ಮಾಡಿದಾರಲ್ಲ, ಅದರಲ್ಲಿ ಇವತ್ತು ಫಂಡ್ ಎಷ್ಟಿದೆ ಅಂತ ಕೇಳಿ, ಆಕೆ ಬಂಡವಾಳ ಈಚೆ ಏನು ಅಂತ ಬರುತ್ತೆ. ಐಶ್ವರ್ಯ ವಿರುದ್ಧ ವನಿತಾ ಐತಾಳ್ ನೀಡಿದ್ದ ವಂಚನೆ ದೂರು ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ದೂರುದಾರೆ ವನಿತಾ ಐತಾಳ್ ವಿರುದ್ಧವೇ ಐಶ್ವರ್ಯ ತಿರುಗಿ ಬಿದ್ದಿದ್ದಾಳೆ. ವನಿತಾ ಕುರಿತು ಐಶ್ವರ್ಯ ಗೌಡ ಮಾತನಾಡಿರುವ ವಿಡಿಯೋ ಪಬ್ಲಿಕ್ ನೆಕ್ಸ್ಟ್ಗೆ ಲಭ್ಯವಾಗಿದೆ. ವನಿತಾ ಐತಾಳ್ ಬಗ್ಗೆ ಐಶ್ವರ್ಯ ಗೌಡ ಹೇಳಿದ್ದೇನು ಅಂತ ನೋಡೋದಾದ್ರೆ, ದೂರು ದಾಖಲಾಗೋ ಮುನ್ನ ಇಬ್ಬರು ಗೆಳತಿಯರೇ, ಇಬ್ಬರು ಆತ್ಮೀಯರೇ. ವಿನಯ್ ಕುಲಕರ್ಣಿಗೆ ಗದೆ, ಬೆಳ್ಳಿ ಕಿರೀಟ, ಖಡ್ಗ ನೀಡಿದ್ದು ಯಾರು ಅನ್ನೋದನ್ನ ಐಶ್ವರ್ಯ ಸಾಕ್ಷಿ ಸಮೇತ ಬಿಚ್ಚಿಟ್ಟಿದ್ದಾರೆ. ವಾರಾಹಿ ಜುವೆಲರ್ಸ್ ಅಂಗಡಿಯಿಂದಲೇ ತರಲಾಗಿದೆ. ಬೆಳ್ಳಿ ಸಾಮಗ್ರಿಯನ್ನ ವಿನಯ್ ಕುಲಕರ್ಣಿಗೆ ನೀಡಲಾಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಸನ್ಮಾನ ಮಾಡೋದಿಕ್ಕೆ ಐಶ್ವರ್ಯಳನ್ನ ಕರೆದೊಯ್ದಿದ್ದೆ ವನಿತಾ ಐತಾಳಂತೆ. ಐಶ್ವರ್ಯ ಗೌಡ ಗದೆ ನಡೆದ್ರೆ ಬೆಳ್ಳಿ ಕಿರೀಟ ತೊಡಿಸಿದ್ದು ವನಿತಾ ಹಾಗೂ ಆಕೆಯ ಸ್ನೇಹಿತ ಅಭಿನವ್. ತಾನಿದ್ದು ಇಲ್ಲದಂತೆ ನಟಿಸಿದ್ದ ವನಿತಾ ಕಥೆಯನ್ನ ಐಶ್ವರ್ಯ ಗೌಡ ಬಿಚ್ಚಿಟ್ಟಿದ್ದ. ಸರ್, ಈಗ ನಿಮ್ಗೆ ತಿಳಿದು ಬಂದಂಗೆನೆ ಚಿನ್ನ ಬೆಳ್ಳಿ ಅಂಗಡಿ ನಾನು ಇಟ್ಟಿಲ್ಲ, ಆಕೆ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋದು. ಗದೆ, ಕತ್ತಿ, ಕಿರೀಟ ಇದೆಲ್ಲ ನನಗೆ ಸಿಗಲ್ಲ, ಆಕೆಗೆ ಸಿಗೋದು. ಆಕೆ ತಗೊಂಡು ಹಿಂಗೆ ಸನ್ಮಾನ ಮಾಡಕ್ಕೆ ಹೋಗೋಣ ಬನ್ನಿ ಅಂತ ನಾನು ಕರೆದಿದ್ದೌದು. ಆ ಟೈಮಲ್ಲಿ ನಾನು ಸ್ವಲ್ಪ ಲೇಟಾಗಿ ಹೋದೆ. ಸೊ ಬರೀ ಕತ್ತಿ ಕೊಟ್ಟಿರೋದು ಗದೆ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿದ್ರೆ ಕಿರೀಟ ಯಾರಿಟ್ರು ಅಂತ ನೋಡಿ. ಎಲ್ಲೋ ಪಾಪ ಆಕೆ ಹತ್ರ ಅದು ಫೋಟೋ ಅವೈಲೇಬಲ್ ಇಲ್ಲ ಅನ್ಸುತ್ತೆ, ನಾನೇ ಕೊಡ್ತೀನಿ ನಿಮಗೆ. ಗದೆ ಕೊಟ್ಟಿರೋದು ಮಾತ್ರ ಅವಳು ಕೊಟ್ಟಿದ್ದಾಳೆ ನಿಮಗೆ, ಕಿರೀಟ ಇಟ್ಟಿರೋದು ಕೊಟ್ಟಿಲ್ಲ. ಕಿರೀಟ ಇಡೋದು ನಾನೇ ಕೊಡ್ತೀನಿ. ವಿನಯ್ ಕುಲಕರ್ಣಿ ಅವರ ಫಾರ್ಮ್ ಹೌಸ್ನಲ್ಲಿ ಅದೇ ಜಾಗ, ಅದೇ ಕುದುರೆ ಬಳಿ ಐಶ್ವರ್ಯ ಫೋಟೋ ಮಾತ್ರ ರಿವೀಲ್ ಆಗಿತ್ತು. ಸದ್ಯ ವನಿತಾ ಐತಾಳ್ ಫೋಟೋ ಕೂಡ ರಿವೀಲ್ ಆಗಿದೆ. ವನಿತಾ ಐತಾಳ್ ದುರಾಸೆಯು ದೋಸ್ತಿ ಕುಸ್ತಿಗೆ ಕಾರಣವಾಯ್ತಾ ಎಂಬ ಪ್ರಶ್ನೆ ಮೂಡಿದ್ದು, ವನಿತಾ ಐತಾಳ್ ಚಿನ್ನದ ಕಹಾನಿ ಬಗೆದಷ್ಟು ಬಯಲಾಗ್ತಾ ಇದೆ. ಇನ್ನೊಂದು ನೋಡಿದೆ ನಾನು, ಕುದುರೆ ಜೊತೆ ಇರೋ ಫೋಟೋ ನೋಡಿದೆ. ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಆಕೆನೇ ತಗೊಂಡಿದ್ದಾಳೆ. ನನ್ನ ಫೋಟೋ ಅವಳು ತೆಗ್ದಿದ್ದಾಳೆ, ಅವಳ ಫೋಟೋ ನಾನು ತೆಗ್ದಿದ್ದೀನಿ. ಪಾಪ ಅವ್ರ ಹತ್ರ ಅವ್ರಿರೋದು ಫೋಟೋ ಅವೈಲೇಬಲ್ ಇಲ್ಲ ಅಂತ ಅನ್ಸುತ್ತೆ, ಅದನ್ನು ನಾನೇ ಕೊಡ್ತೀನಿ. ಯಾಕೆ ಸುಮ್ಮನೆ ಅರ್ಧಂಬರ್ಧ ತೋರಿಸ್ಕೊಂಡು ಅರ್ಧಂಬರ್ಧ ಹೇಳ್ಕೊಂಡು, ಯಾಕೆ ಎಲ್ರದಾರೇನೋ ತಪ್ಪಿಸ್ಕೊಂಡು ಅವ್ರು ಮಾತ್ರ ನನ್ನ ನೆಗೆಟಿವ್ ಆಗಿ ತೋರಿಸಿ ಅವ್ರು ಮಾತ್ರ ಯಾಕೆ ಪಾಸಿಟಿವ್ ಆಗಿ ಕೂತ್ಕೋತಾ ಇದ್ದಾರೆ? ಅದೇ ಸೇಮ್ ಫೋಟೋಸ್ಗಳು ಅದೇ ಜಾಗದಲ್ಲಿ ಆಕೆನೂ ಇರೋ ಫೋಟೋಸ್ಗಳನ್ನ ನಾನೇ ಕೊಡ್ತೀನಿ. ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಆಗಿ ತೋರಿಸ್ತಾ ಇರೋದು? ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಮಾಡ್ತಿದ್ದಾಳೆ ಯಾಕೆ? ಇದರಿಂದ ಏನಿದೆ ಉದ್ದೇಶ ನೀವುಗಳೇ ಅರ್ಥ ಮಾಡ್ಕೊಳ್ಳಿ. ಈಗ ಪಾಸಿಟಿವ್ ಆಗಿ ತೋರಿಸೋದಿದ್ರೆ ಅಥವಾ ಪಾಸಿಟಿವ್ ಆಗಿ ಹೇಳೋದಿದ್ರೆ ಅಥವಾ ಏನೋ ಒಂದು ಹೇಳೋದಿದ್ರೆ, ಇರೋ ಸತ್ಯ ಏನಿದೆ ಅದನ್ನು ತೋರಿಸ್ಬೇಕಾಗಿತ್ತು. ಸತ್ಯನ ಮಾತ್ರ ಮುಚ್ಚಿಟ್ಟು ನನ್ನೊಬ್ಬಳನ್ನೇ ನೆಗೆಟಿವ್ ಮಾಡಕ್ಕೆ ತೋರಿಸ್ತಾ ಇದ್ದಾಳೆ ಅಂದರೆ ಇದರಿಂದ ಏನು ಅರ್ಥ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತರು, ರಾಜಕಾರಣಿಗಳೇ ಈಕೆಯ ಟಾರ್ಗೆಟ್ ಅಂತೆ. ಗಣ್ಯರನ್ನ ವಾರಾಹಿ ಜುವೆಲರ್ಸ್ಗೆ ಆಹ್ವಾನಿಸಿ ಮೊದಲು ಫೋಟೋ, ನಂತರ ಹೂಡಿಕೆಗೆ ಆಮಿಷ ಒಡ್ಡಿ ಇದೇ ಫೋಟೋ ಬಳಸಿ ದೊಡ್ಡವರಿಗೆ ಗಾಳ ಹಾಕ್ತಾ ಇದ್ಲಂತೆ ಈ ವನಿತಾ. ಅಥವಾ ಈಗ ನನ್ನ ಬಗ್ಗೆ ನೀವೆಲ್ಲರೂ ಸರ್ಚ್ ಮಾಡಿರೋ ಹಾಗೆ ನನ್ಗೆ ಯಾವುದು ಬಿಸ್ನೆಸ್ ಅಂತ ಹೇಳ್ಕೊಂಡು ಯಾವುದೋ ಜ್ಯುವೆಲರಿ ಶಾಪ್ ಇಡೋದು ಅಥವಾ ಯಾವುದೋ ಕೋಆಪರೇಟಿವ್ ಬ್ಯಾಂಕ್ ನಡೆಸೋದು ಅದು ಯಾವುದೂ ಇಲ್ಲ, ನಿಮ್ಗಳಿಗೆಲ್ರಿಗೂ ಗೊತ್ತಿರೋ ಹಾಗೇನೆ. ಸೊ ಆಕೆ ಜ್ಯುವೆಲರಿ ಶಾಪ್ ನಡೆಸ್ತಾ ಇರೋದು, ಆಕೆ ಕೋಆಪರೇಟಿವ್ ಬ್ಯಾಂಕ್ಸ್ ನಡೆಸ್ತಾ ಇರೋದು. ನನಗಿಂತ ದೊಡ್ಡವ್ರ ಪರಿಚಯ ಆಕೆಗಿದೆ. ಎಲ್ರು ಶೋರೂಮ್ ಕರೆಯೋದು, ಇನ್ವೈಟ್ ಮಾಡೋದು, ಅವ್ರಿಗೆ ಇದು ನನ್ನ ಶೋರೂಮ್ ಅಂತ ಹೇಳೋದು, ಜೊತೆಗೆ ನನ್ನ ಶೋರೂಮ್ ಜೊತೆಗೆ ನಿಮ್ದು ಶೋರೂಮ್ ಅಂತ ಹೇಳೋದು, ನಿಮ್ದೇನೇ ಇದ್ರು ಇಲ್ಲೇ ನೋಡ್ಕೊಳ್ಳಿ, ನಿಮ್ ಬ್ಲ್ಯಾಕ್ನೆಲ್ಲ ವೈಟ್ ಮಾಡ್ತೀನಿ ಅಂತ ಹೇಳೋದು, ಅವ್ರಿಗೆಲ್ಲ ಅಪ್ರೋಚ್ ಮಾಡೋದು, ನಿಮ್ಮ ಫಂಡ್ ತಗೊಬಂದು ಇಲ್ಲ ಹಾಕಿ ಅಂತ ಹೇಳೋದು. ಆ ಕೆಲಸ ನಾನು ಮಾಡ್ತಿಲ್ಲ, ಆ ಕೆಲಸ ಅವರೇ ಮಾಡ್ತಿರೋದು. ಇದೇ ವಿದ್ಯಾರಣ್ಯಪುರಮಲ್ಲಿ ಹೋಗಿ ಕೇಳಿ ಆಕೆ ಬಗ್ಗೆ, ಇಡೀ ಹಿಸ್ಟ್ರಿನೇ ಬರುತ್ತೆ. ಆಕೆ ಎಷ್ಟೆಷ್ಟು ಜನ ಚೀಟ್ ಮಾಡಿದ್ದಾರೆ, ಪ್ರತಿಯೊಬ್ರು ನನಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ. ಇವತ್ತೇ ಎಲ್ರಿಗೂ ಮುಂದೆ ಒಂದು ಮಾತು ಹೇಳಿದ್ರು ಆಕೆ, ಯಾವಾಗ ನ್ಯೂಸ್ ಚಾನೆಲ್ ಜೊತೆ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ನಮ್ಗೆ ಇಬ್ರಿಗೂ ಡಿಬೇಟ್ ನಡೆದಾಗ ಒಂದು ಮಾತು ಹೇಳಿದ್ರು ಆಕೆ, ಸರ್ ನನ್ಗೇನೂ ಬೇಡ ಸರ್, ನನ್ಗೆ ಯಾವುದೋ ಬೇಡ ಸರ್, ಆಕೆಗೆ ಚಿನ್ನ ಕೊಟ್ಟಿದ್ದೀನಿ, ಅವ್ರು ನನಗೆ ದುಡ್ಡು ಕೊಡಬೇಕು ಅಂದ್ರು. ಚಿನ್ನ, ದುಡ್ಡು ಇದಿಷ್ಟರಲ್ಲೇ ಇದೆಯಾ ಇವತ್ತು ಈ ವಿಷಯ? ಮುಂದುವರೆದೇ ಅಲ್ವಾ ಈ ವಿಷಯ? ಚಿನ್ನ ದುಡ್ಡರಲ್ಲೇ ಇದೆಯಾ?
ಯಾಕೆ ಮತ್ತೆ ಚಿನ್ನ ದುಡ್ಡಿದ ಮೇಲೆ ಯಾಕೆ ಇದಕ್ಕೆ ಧರ್ಮ ಅವ್ರು ಎಂಟ್ರಿ ಆದ್ರು, ಡಿ ಕೆ ಸುರೇಶ್ ಅವ್ರು ಎಂಟ್ರಿ ಆದ್ರು, ವಿನಯ್ ಕುಲಕರ್ಣಿ ಅವ್ರು ಎಂಟ್ರಿ ಆದ್ರು, ಯಾಕೆ ಎಲ್ಲರೂ ಎಂಟ್ರಿ ಆಗ್ತಿದ್ದಾರೆ? ಅದಕ್ಕೆ ನಾನು ಅವತ್ತು ಹೇಳಿದ್ದು ಇದರಿಂದ ಯಾರೋ ಇದ್ದಾರೆ, ಈಗಲೂ ಹೇಳ್ತೀನಿ ಇದರಿಂದ ಯಾರಿದ್ದಾರೆ ಅಂತ ನನಗೆಲ್ಲ ಗೊತ್ತಿದೆ. ಪ್ರತಿಯೊಂದನ್ನು ಸಾಕ್ಷಿ ಸಮೇತ ಅವ್ರು ಯಾವ ರೀತಿ ಅವರು ಹುಟ್ಟಾಕಿ ಸಾಕ್ಷಿನ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ. ನಾನು ಆ ಸಾಕ್ಷಿ ಸಮೇತನೇ ನಿಮ್ಗೆ ಏನೇನು ಬೇಕು ಎಲ್ಲ ಪ್ರೂಫ್ ಸಮೇತನೇ ನಿಮ್ ಮುಂದೆ ಹೇಳ್ತೀನಿ. ಒಂದೆರಡು ದಿನ ಕಾಯಿರಿ. ನಾನು ತಾಳ್ಮೆಯಿಂದ ಕೂತಿರೋ ರೀಸನು ಅದು ಒಂದೇನೆ. ಇದೀಗ ನನ್ನನ್ನ ಕೆಟ್ಟವಳನ್ನಾಗಿ ಬಿಂಬಿಸಿ ಏನ್ ಲಾಭ ಮಾಡೋದಕ್ಕೆ ಹೊರಟಿದ್ದಾಳೆ ವನಿತಾ ಅಂತ ಐಶ್ವರ್ಯ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಓಂಕಾರ ಕೋಆಪರೇಟಿವ್ ಸಂಘದಲ್ಲಿ ಹಣವೇ ಖಾಲಿ ಆಗಿದೆ, ಅಲ್ಲಿ ಎಷ್ಟು ಜನರ ಜೀವನ ಹಾಳು ಮಾಡಿದ್ದಾಳೆ ಹೇಳಲಿ ಅಂತ ಐಶ್ವರ್ಯ ಗೌಡ ಸವಾಲ್ ಹಾಕಿದ್ದಾರೆ. ಗಣ್ಯ ವ್ಯಕ್ತಿಗಳಿಂದ ಆಕೆಗೇನ್ ಲಾಭ ಅಂತಂದ್ರೆ, ಗಣ್ಯ ವ್ಯಕ್ತಿಗಳಿಗೆ ಶೋರೂಮ್ ತೋರ್ಸೋದು, ನನ್ ಬ್ಯಾಂಕ್ ಇದೆ ಅಂತ ತೋರ್ಸೋದು, ನಿಮ್ ದುಡ್ಡು ತಗೊಬಂದು ಇಲ್ಲಿಡಿ, ನಾವು ಸಹಾಯ ಮಾಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ನಾವು ಇಷ್ಟು ಕೊಡ್ತೀವಿ, ನಿಮ್ ಬ್ಲಾಕ್ ಮನಿನ ವೈಟ್ ಮಾಡ್ತೀವಿ ಅಂತ ಹೇಳೋದು ಇದೇ ಅವ್ರ ಕೆಲಸ. ಎಲ್ರಿಗೂ ಇದೇ ತರ ಹೇಳೋದು, ತಗೊಳ್ಳೋದು. ಕೆಲವರಿಗೆ ಈಕೆ ಕೊಟ್ಟಿರೋರು ಎಲ್ಲರೂ ಬ್ಲಾಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ವೈಟ್ ಅಲ್ಲಿ ಕೊಟ್ಟಿರೋರು ತುಂಬಾ ಕಡಿಮೆ. ಹಂಗಾಗಿ ಈಗ ನಮ್ಮ ವಿಷಯಗಳಿಗೆ 10 ಜನನ ಎತ್ಕಟ್ಟಿದ್ರೆ 8 ಜನ ನಾನು ಪರವಾಗಿ ಮಾತಾಡ್ಬೋದೇನೋ, ಅದ್ರಲ್ಲಿ ಒಂದಿಬ್ರು ಟ್ರಿಗರ್ ಆಗಿ ಬಂದೇ ಬರ್ತಾರೆ. ಈಕೆ ಮಾಡಿರೋ 10 ಜನನಲ್ಲಿ ಎತ್ಕಟ್ಟಕ್ಕೆ 10 ಜನ ನಾನು ಯಾರನ್ನೂ ಎತ್ಕಟ್ಟಕ್ಕೆ ಇದುವರೆಗೂ ಹೋಗಿಲ್ಲ. ಆ ಸಾಹಸ ಕೂಡ ನಾನು ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಅಷ್ಟೊಂದೆಲ್ಲ ಬೇಡ. ನಾನು ದೇವ್ರನ್ನ ನಂಬಿದ್ದೀನಿ, ಆಕೆ ದೇವ್ರನ್ನ ನಂಬಿದ್ದೀನಿ ಅಂತ ಸುಳ್ಳು ಸೃಷ್ಟಿಗಳನ್ನ ಹಬ್ಬಿಸ್ಬೋದು. ಬಟ್ ನಾನು ಅದೆಲ್ಲ ಮಾಡಕ್ ಹೋಗಲ್ಲ. ಕೆಲವು ದಿನ ಕಳೆದ್ರೆ ಅವರಾಗಿದ್ದವ್ರೆ ಎಲ್ಲರೂ ಮುಂದೆ ಬರ್ತಾರೆ. ಆಕೆ ಏನ್ ಮಾಡಿದ್ದಾರೆ, ಏನ್ ಬಿಟ್ಟಿದ್ದಾರೆ, ಎಷ್ಟು ಜನದ ಲೈಫ್ ಹಾಳು ಮಾಡಿದ್ದಾರೆ, ಎಷ್ಟು ಜನದ ಜೀವನ ಹಾಳು ಮಾಡಿ. ನಿನ್ನೆ ಒಂದು ವಿಡಿಯೋದಲ್ಲಿ ಆಕೆ ಮಾತಾಡಿರೋದು ನೋಡಿದೆ. ನಂದು ಎಲ್ಲ ಆಫೀಸರ್ಸ್ಗಳು, ಅವ್ರ ವೈಫ್ಸ್ಗಳು, ಯಾವ್ದ್ಯಾವ್ದೋ ಯಾರ್ಯಾರ್ದು ಅದು ಇದು ಅನ್ಕೊಂಡು ಒಂದಷ್ಟು ಜನದು ಹೇಳ್ತಾ ಇದ್ರು. ಅವ್ರು ಯಾರ್ಯಾರ ಹತ್ರ ಮಾಡಿದ್ದಾರೆ, ಎಷ್ಟು ಜನದ ಲೈಫ್ ಹಾಳು ಮಾಡಿದ್ದಾರೆ, ಇದ್ರಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಯಾವುದು ಬೇಡ ಸರ್. ಅವ್ರು ಓಂಕಾರ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಬ್ಯಾಂಕ್ ಓಪನ್ ಮಾಡಿದಾರಲ್ಲ, ಅದರಲ್ಲಿ ಇವತ್ತು ಫಂಡ್ ಎಷ್ಟಿದೆ ಅಂತ ಕೇಳಿ. 100 ಜನ ಅದಕ್ಕೆ ತಗೊಬಂದು ಫಂಡ್ ಹಾಕ್ಬಿಟ್ಟು ಪಾಪ ಮನೇಲಿ ಕೂತಿದಾರಲ್ಲ, ಆ ಫಂಡ್ ಎಷ್ಟಿದೆ ಅಂತ ಕೇಳಿ. ಓಂಕಾರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇವತ್ತು ಏನ್ ದುಡ್ಡಿದೆ ಅಂತ ಕೇಳಿ. ಎಲ್ಲರೂ ಇನ್ವೆಸ್ಟ್ ಮಾಡಿದಾರಲ್ಲ, ಆ ದುಡ್ಡಲ್ಲಿ ಇದೆಯಾ ಅಂತ ಕೇಳಿ ಸಾಕು. ಆಕೆ ಬಂಡವಾಳ ಈಚೆ ಏನು ಅಂತ ಬರುತ್ತೆ. ಸುಮ್ನೆ ನಾನು ಹೇಳಿಲ್ವಾ, ನಾನ್ ಬಾಯ್ ಬಿಟ್ಟು ಅವಳ ಬಗ್ಗೆ ಮಾತಾಡಿ ನನ್ಗೆ ಆಲ್ರೆಡಿ ಅವಳನ್ನ ಫ್ರೆಂಡ್ ಅನ್ನೋದೇ ನನ್ನ ಮನಸ್ಸಿಂದ ಹೊಟ್ಟೋಗ್ಬಿಟ್ಟಿದೆ. ಈಗ ನಾನು ಬಾಯ್ ಬಿಟ್ಟು ಅವಳ ಬಗ್ಗೆ ಮರ್ಯಾದೆ ತೆಗ್ದು ಅವಳನ್ನ ಕೆಟ್ಟದ್ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಅವಳಿಗೆ ನನ್ನನ್ನು ಕೆಟ್ಟದ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು, ಅವಳು ಮಾಡಾಯ್ತು, ಅದ್ರಲ್ಲಿ ಜಯಿಸಿದ್ಲು. ಅದ್ ಸತ್ಯನಾ ಸುಳ್ಳ ಅನ್ನೋದು ಇನ್ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ.